ನಿನ್ನೆ ಅರಮನೆಯ ಬಳಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು ಮೈಸೂರಿನಲ್ಲಿ. ಈ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಮಂಜುಳಾ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದು ಸಾವು ಆಗಿತ್ತು. ಸದ್ಯಕ್ಕೆ 3 ಜನರ ಸ್ಥಿತಿ ಗಂಭೀರ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮಂಜುಳಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಮಂಜುಳಾ. ಸದ್ಯಕ್ಕೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಸಾವಿನ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ತಡರಾತ್ರಿ KR ಆಸ್ಪತ್ರೆಗೆ ಮಂಜುಳಾ ಅವರನ್ನ ದಾಖಲು ಮಾಡಲಾಗಿತ್ತು. ತೀವ್ರತರನಾದ ಗಾಯಗಳಾಗಿತ್ತು ಮಂಜುಳಾ ಅವರಿಗೆ. ನಂಜನಗೂಡು ಮೂಲದ ಮಂಜುಳಾ ಈಗ ಸಾವನ್ನಪ್ಪಿದ್ದಾರೆ. ಬಲೂನ್ಗೆ ಹೀಲಿಯಂ ಗ್ಯಾಸ್ ಅನ್ನ ಫಿಲ್ ಮಾಡಲಾಗುತ್ತೆ. ಪ್ರವಾಸಿ ಸ್ಥಳಗಳಲ್ಲೆಲ್ಲ ಈ ರೀತಿ ಹೀಲಿಯಂ ಬಲೂನ್ಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾರೆ. ಸೊ ಅದೇ ರೀತಿ ನಿನ್ನೆ ಅರಮನೆ, ಮೈಸೂರಿನ ಅರಮನೆಯ ಭಾಗದಲ್ಲಿ ಈ ಒಂದು ಹೀಲಿಯಂ ಸಿಲಿಂಡರ್ ಏನಿದೆ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಸ್ಪಾಟಲ್ಲಿ ಒಬ್ಬರು ಸಾವನ್ನಪ್ಪಿರ್ತಾರೆ. ಇನ್ನು 3-4 ಜನರ ಸ್ಥಿತಿ ಗಂಭೀರ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಂಜನಗೂಡು ಮೂಲದ ಮಂಜುಳಾ ಅನ್ನೋರು ಕೂಡ ಅಲ್ಲಿದ್ದರು. ಅವರಿಗೆ ಗಂಭೀರ ಗಾಯಗಳಾಗಿತ್ತು. ಅವರನ್ನ KR ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಮಂಜುಳಾ ಸಾವನ್ನಪ್ಪಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಇವರೇ ಮಂಜುಳಾ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನಡೆಯಬಾರದ ಘಟನೆ ನಡೆದು ಹೋಗ್ಬಿಟ್ಟಿದೆ. ಅರಮನೆಯ ಬಳಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ದು. ಸದ್ಯಕ್ಕೆ ಅದರಲ್ಲಿ ಸಾವಿನ ಸಂಖ್ಯೆ 2 ಆಗಿದೆ ಈ ಒಂದು ದುರ್ಘಟನೆಯಲ್ಲಿ. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮೈಸೂರಿಗೆ NIA ಟೀಮ್ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಎಲ್ಲ ಆಯಾಮದಲ್ಲೂ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ NIA ಟೀಮ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಹೀಲಿಯಂ ಸ್ಫೋಟದ ಬಗ್ಗೆ NIA ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಘಟನಾ ಸ್ಥಳದಲ್ಲೂ NIA ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇಂದು ಭೇಟಿ ಕೊಡುವಂತಹ ಸಾಧ್ಯತೆ ಮೈಸೂರಿಗೆ ಜಾಸ್ತಿಯಾಗಿದೆ. ಹೀಲಿಯಂ ಬ್ಲಾಸ್ಟ್ ಹಿಂದಿನ ರಹಸ್ಯ ಭೇದಿಸೋಕೆ ತಯಾರಿ ಮಾಡಲಾಗ್ತಿದೆ. ಅರಮನೆ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಸ್ಫೋಟ ಹೇಗಾಯ್ತು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ತುಂಬಾ ಜನರಿಗೆ ಕಾಡ್ತಾ ಇದೆ. ಸೊ ಈ ಆಂಗಲ್ನಲ್ಲೂ ಕೂಡ NIA ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ. ಹೀಲಿಯಂ ಬ್ಲಾಸ್ಟ್ ಆಗಿದೆಯಲ್ವಾ, ಸೊ ಅರಮನೆ ಮುಂಭಾಗಕ್ಕೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಬ್ಲಾಸ್ಟ್ ಆಯಿತು, ಕಾರಣ ಏನು, ಯಾರಾದ್ರೂ ಇಂಟೆನ್ಷನಲಿ ಬ್ಲಾಸ್ಟ್ ಮಾಡಿದ್ರ ಅಥವಾ ಆಕಸ್ಮಿಕವಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಆನಂದ್, ಸದ್ಯಕ್ಕೆ ಸಾವಿನ ಸಂಖ್ಯೆ 2ಕ್ಕೆ ಏರಿದೆ ಈ ಒಂದು ದುರ್ಘಟನೆಯಿಂದ. ಇನ್ನುಳಿದವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಧನುಶ್ರೀ, ಏನು ನಿನ್ನೆ ರಾತ್ರಿ ಮೈಸೂರಿನ ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿ ಆದಂತಹ ಹೀಲಿಯಂ ಸಿಲಿಂಡರ್ ಗ್ಯಾಸ್ ಸ್ಫೋಟ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಇದೀಗ ಸಾವಿನ ಸಂಖ್ಯೆ 2ಕ್ಕೆ ಏರಿರುವಂತದ್ದು. ನಂಜನಗೂಡಿನ ಮಹಿಳೆ ಮಂಜುಳಾ ಅವರು ಅರಮನೆಯ ಲೈಟಿಂಗ್ ನೋಡಲು ಬಂದು ತಮ್ಮ ಪ್ರಾಣವನ್ನ ಇದೀಗ ಕಳ್ಕೊಂಡಿರುವಂತದ್ದು. ಇನ್ನು ಇದರ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೀಲಿಯಂ ಬ್ಲಾಸ್ಟ್ ಆಗೋದಿಲ್ಲ, ಅದು ಪ್ಯೂರ್ ಹೀಲಿಯಂ ಆಗಿದೆ, ಬ್ಲಾಸ್ಟ್ ಆಗೋದಿಲ್ಲ. ಅದ್ರ ಜೊತೆ ಏನಾದ್ರು ಬೆರೆಸಿದ್ರೆ ಬ್ಲಾಸ್ಟ್ ಆಗುತ್ತೆ ಅನ್ನುವಂತ ಮಾಹಿತಿ ತಜ್ಞರಿಂದ ಲಭ್ಯ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏಕಾಏಕಿ ಅಂದ್ರೆ ಈತ 15 ದಿನಗಳ ಹಿಂದೆ ಅಷ್ಟೇ ಮೈಸೂರಿಗೆ ಬಂದಿದ್ದಂಥದ್ದು ಉತ್ತರ ಪ್ರದೇಶದಿಂದ. ಈತನ ಜೊತೆ ಈತನ ಕುಟುಂಬಸ್ಥರು ಇಬ್ರು ಸಹ ಬಂದಿದ್ರು. ಈತ ಬಲೂನ್ ಮಾರಾಟ ಮಾಡಲು ಮಾತ್ರ ಬಂದಿದ್ದ ಅಥವಾ ಬೇರೆ ಏನಾದ್ರು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದ ಅನ್ನುವ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ NIA ತಂಡ ಕೂಡ ಈಗಾಗಲೇ ಮೈಸೂರು ಪೊಲೀಸರಿಗೆ ಸಂಪೂರ್ಣ ವರದಿಯನ್ನ ಕೊಡಲು ಕೂಡ ಹೇಳಿರುವಂತದ್ದು. ಅವರು ಕೂಡ ಇಂದು ಭೇಟಿ ನೀಡುವ ಸಾಧ್ಯತೆ ಇದೆ. ಎಷ್ಟೊತ್ತಲ್ಲೂ ಬೇಕಾದ್ರೂ ಕೂಡ NIA ತಂಡ ಮೈಸೂರಿಗೆ ಆಗಮಿಸಿ ಈ ಬಗ್ಗೆ ಒಂದು ರೀತಿಯ ತನಿಖೆಯನ್ನು ಕೂಡ ಶುರು ಮಾಡಬಹುದು. ಮತ್ತೊಂದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಗಾಯಾಳುಗಳು ದಾವಣಗೆರೆಯ ಕೊಟ್ರೇಜ್ ಇರ್ಬೋದು ಹಾಗೂ ಕೋಲ್ಕತ್ತಾದ ಶಾನಾಜ್ ಇರ್ಬೋದು, ಎರಡೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆರಾಮಾಗಿದ್ದಾರೆ. ಆದ್ರೆ ಇನ್ನೋರ್ವರು ಲಕ್ಷ್ಮಿ ಸ್ಥಿತಿಯು ಕೂಡ ಗಂಭೀರ ಆಗಿದೆ. ಜೊತೆಗೆ ಮಂಜುಳಾ ಅವರ ಸ್ಥಿತಿ ಗಂಭೀರ ಆಗಿತ್ತು. ಆದ್ರೆ ಈಗ ತಾನೇ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಈ ದುರ್ಘಟನೆಯಲ್ಲಿ ಸಾವಿನ ಸಂಖ್ಯೆ 2ಕ್ಕೆ ಏರಿರುವಂತದ್ದು. ಧನುಶ್ರೀ, ಈಗ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಇದು ಇಂಟೆನ್ಷನಲಿ ಆಗಿದೆಯಾ ಅಥವಾ ಆಕಸ್ಮಿಕ ಅನ್ನೋದ್ರ ಬಗ್ಗೆ ಪೊಲೀಸರು ಏನು ಹೇಳ್ತಿದ್ದಾರೆ ಅಂತ? ಧನುಶ್ರೀ, ಈಗ ಜಿಲ್ಲಾ ಉಸ್ತುವಾರಿ ಸಚಿವ SC ಮಹದೇವಪ್ಪ ಅವರೇ ಒಂದು ಮಾಹಿತಿಯನ್ನ ಕೊಟ್ಟು ಅಂದ್ರೆ ಮಾಧ್ಯಮಗಳ ಜೊತೆ ಮಾತನಾಡಿರುವಂತದ್ದು. ಇದು ಆಕಸ್ಮಿಕವಾಗಿ ಆಗಿರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಕ್ರಿಸ್ಮಸ್ ಇರುವ ಸಂದರ್ಭ, ಹೊಸ ವರ್ಷ ಇರುವ ಸಂದರ್ಭ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮೈಸೂರಿನ ಜನರ ಹಾಗೂ ರಾಜ್ಯದ ಸುರಕ್ಷತೆ ನಮಗೆ ಮುಖ್ಯ. ಇವರು ಉತ್ತರ ಪ್ರದೇಶದಿಂದ ಸುಮಾರು 3-4 ಮಂದಿ ಬಂದಿದ್ರು ಅನ್ನೋ ಬಗ್ಗೆ ಮಾಹಿತಿ. ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅವರು ಎಲ್ಲ ಅಂದ್ರೆ ಕೇವಲ ಮೈಸೂರು ಅಷ್ಟೇ ಅಲ್ಲ, ಬೇರೆ ಪರ ರಾಜ್ಯಗಳಲ್ಲೂ ಕೂಡ ಬಲೂನ್ ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಪೂರ್ವಾಪರ ಏನಾದ್ರು ಅವರ ಇನ್ನು ಕೇಸ್ಗಳೇನಾದ್ರು ಇದೆಯಾ ಅಥವಾ ಪೂರ್ವ
ಏನು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೀವಿ. ತನಿಖೆಯ ನಂತರ ಸಮಗ್ರ ಮಾಹಿತಿಯನ್ನು ಕೊಡ್ತೀವಿ ಅಂತ ಸಹ ಹೇಳಿರುವಂತದ್ದು ಧನುಶ್ರೀ. ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.